ಪೂರ್ವಕ್ಕೆ ಸುಮಾರು 106 ವರ್ಷದಿಂದ ಬಂಧುಗಳೇ, ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಕಟ್ಟೆಮೋಡಿ ಗ್ರಾಮದಲ್ಲಿ ಇವತ್ತು ಸಿಡಿ ಜಾತ್ರೆ ನಡೆಯಿತು. ಇವತ್ತು ಭಾನುವಾರ ರಥೋತ್ಸವ ನಡೀತಾ ಇದೆ. ಈ ಗ್ರಾಮದಲ್ಲಿ ಇರೋ ನಮ್ಮ ಪೂಜಾರಿಗಳು ಮತ್ತೆ ಗ್ರಾಮಸ್ಥರು ಒಂದೆರಡು ಮಾತಾಡ್ತಾರೆ. ಅದು ಏನೋ ನಡೀತಾ ಇದೆ, ಎಲ್ಲಿಂದ ಪ್ರಾರಂಭವಾಯಿತೋ, ಇಲ್ಲಿ ಎಷ್ಟು ಗಂಟೆ ತೇರು ನಡೀತದೆ, ಅದನ್ನ ಇವತ್ತು ವಿವರ ಹೇಳ್ತಾರೆ. ಈಗ ಮತ್ತೆ ಇದು ವಾಡೆಗಾರ ಖಂಡೇರಾಯನ ಕಾಲದಿಂದ ಈ ರಥೋತ್ಸವ ನಡ್ಕೊಂಡ್ ಬರ್ತಾ ಇದೆ. ಖಂಡೇರಾಯನ ಅಂತ್ಯದ ನಂತರ ಸುಮಾರು ವರ್ಷ ನಿಂತೋಗಿತ್ತು. ನಂತರ ಗ್ರಾಮಸ್ಥರು ಪ್ರಬಲವಾದ್ಮೇಲೆ ಆಯ್ತಾ ಇದು ಜಾತ್ರೆ ಶುರುವಾಗಬೇಕಾಯ್ತು. ಊರು ಚಿಕ್ಕದಾಗಿತ್ತು ಅವಾಗ. ತಾಯಿ ದೇವಸ್ಥಾನಕ್ಕೋಸ್ಕರ ಅಲ್ಲಿ ತಾರ ಓಡೋದು, ಇಲ್ಲಿ ದೇವರು ಅಲ್ಲಿಗೆ ಹೋಯ್ತು. ಅಲ್ಲಿಂದ ಈಗ ವರ್ಷ ಸಿಡಿ ಜಾತ್ರೆ ನಡೀತಾ ಇದೆ. ಅದಕ್ಕಾಗಿ ಹೊಸ ದೇವಸ್ಥಾನ ಪಾರ ಸ್ಥಾಪನೆ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ತಡೆ ಆಗ್ತಾ ಇದೆ. ತಾಯಿ ಯಾವತ್ತಕ್ಕೋಸ್ಕರ ಮಾಡ್ತೀವಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಗ್ರಾಮಸ್ಥರಂತ ಅವ್ರ ಸೇವೆ ಮಾಡೋದು ಯಾವುದೇ ಕಾರಣದಿಂದ ನಿಲ್ಸಿಲ್ಲ. ಪ್ರತಿ ವರ್ಷ ಅವ್ರ ಸೇವೆ ಮಾಡ್ಕೊಂಡು ಇವಾಗ ಸಿಡಿಯಮ್ಮ ಅಲ್ಲಿಂದ ಬರುತ್ತದಲ್ಲ ಸನ್ನಿಧಿಯಿಂದವ, ಅಲ್ಲಿ ಏನು ಅಲಂಕಾರ ಮಾಡಿ ಅಲ್ಲಿ ಯಾವ ತರ ತರ್ತೀರಿ? ಪಲ್ಲಕ್ಕಿಗೆ ಏನು ಅಲಂಕಾರ ಆಗಬೇಕು ಅದನ್ನು ಮಾಡಿದೆ. ಅವಳದ್ದು ಬೇಕಾದಷ್ಟು ವಸ್ತ್ರ ಆಭರಣಗಳಿದೆ. ಅಷ್ಟು ಆಭರಣ ತೊಳೆದೇ ಅವಳಿಗೆ ಕರ್ಕೊಂಡ್ಬರ್ತಾ ಇದ್ದೀವಿ. ಅದಕ್ಕಾಗಿ ಆ ಸೇವೆಗಾಗಿ ಅವ್ರ ಪಕ್ಕದಲ್ಲಿ ಒಬ್ಬರು ಸದಾಕಾಲ ಇರ್ತಾರೆ, ಆಭರಣ ಇಟ್ಕೊಂಡಿರುವಂಥ ಪೂಜೆ. ಅವರು ಅದನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಈ 3 ದಿವಸ. ಇದು ಎಷ್ಟು ಗಂಟೆಗೆ ಈಗ ತೇರು ಎಳೆಯಕ್ಕೆ? ಈಗ 2 ಗಂಟೆಗೆ ತೇರು ಹೊರಡಬೇಕಾಗಿತ್ತು. ಯಾವ ಲಗ್ನದಲ್ಲಿ ಈಗ ಇದನ್ನ ಇದು ಮಾಡ್ತೀರಿ? ಲಗ್ನ ಏನು ಹೇಳಿದ್ರು ಅವರು ಪೂಜೆ? ಯಾವ ಲಗ್ನ ಹೇಳಿದ್ರು? ಬೆನ್ನೂರು ಲಗ್ನ. ಈಗ ಪ್ರಾರಂಭ ಮಾಡಿ ಈಗ ಅಲ್ಲೇ ಪ್ರಾರಂಭ ಆಯ್ತು. ಹೊರಟ್ಲು ತಾಯಿ. ಈಗ ರಥಾರೋಹಣ ಮಾಡ್ತಾಳೆ. ಈಗ ರಥಾರೋಹಣ ಬೆನ್ನೂರು ಲಗ್ನ ಇನ್ನೂ ಅರ್ಧ ಗಂಟೆ ಇದೆ. ಮುಂದಕ್ಕೆ ಹೆಜ್ಜೆ ಇಟ್ಟರೆ ಅಲ್ಲಿಂದ ಶುರು. ಬಂಧುಗಳೇ, ಇವತ್ತನೇ ಹೇಳಿದ್ರು ಎಲ್ಲ ಅಲಂಕಾರ ಮಾಡಿದ್ದಾರೆ. ತೇರು ನೋಡಿ, ನಮ್ಮ ಕಟ್ಟೆಮೋಡಿ ಗ್ರಾಮದ ತೇರು ಎಷ್ಟು ಅಲಂಕಾರ ಮಾಡಿದ್ರೆ, ಎಷ್ಟು ಅದ್ಭುತದಲ್ಲಿ ಇದೆ. ಇದೇ ಥರ ವರ್ಷ ಪ್ರಾರಂಭ ಮಾಡಲಿ ಅಂತ ಇನ್ನೊಬ್ಬರು ಮುಖಂಡರಿದ್ದಾರೆ, ಅವ್ರನ್ನ ಒಂದು ಮಾತಾಡ್ಸೋಣ. ಮಾತಾಡಿ. ಸಿಡಿಯಮ್ಮ ತಾಯಿಯ ಎಲ್ಲ ಭಕ್ತಾದಿಗಳಿಗೂ ಮೊದಲನೇದಾಗಿ ನಮಸ್ಕಾರವನ್ನು ಹೇಳ್ತಾ, ಏನು ಶತಮಾನಗಳಿಂದ ಈ ಒಂದು ಜಾತ್ರೆಯ ಉತ್ಸವ ನಡೀತಾ ಇದೆ. ಈ ಒಂದು ಉತ್ಸವ ಯುಗಾದಿಯ ನಂತರ ಪ್ರಾರಂಭವಾಗ್ತಕ್ಕಂಥ ಒಂದು ಉತ್ಸವ. ಯುಗಾದಿ ಮುನ್ನ ಮಾರಿ ಜಾತ್ರೆಯನ್ನು ನಡೆಸ್ಕೊಳ್ತೀವಿ. ಅದಾದ ನಂತರ ಯುಗಾದಿ ಹಬ್ಬದ ನಂತರ ಶುಕ್ರವಾರ ಮರ ತರ್ತಕ್ಕಂಥ ಒಂದು ಕಾರ್ಯವನ್ನು ಇಟ್ಕೊಂಡಿರ್ತೀವಿ. ಅದು ಕಳೆದ 10ನೇ ತಾರೀಕು ಮರವನ್ನು ಏನು ಸಿಡಿ ಆಡ್ತಕ್ಕಂಥ ಮರ ಇದೆಯೋ, ಅಡಿಕೆ ಮರ, ಈ ಪಕ್ಕದ ವಿಶ್ವನಾಥರಾವನ್ನ ಅವರ ತೋಟದಿಂದ ಆ ಮರವನ್ನು ಒಂದು ತಂದು ಈ ಶುಕ್ರವಾರ ಮೊನ್ನೆ ಏನು 17ನೇ ತಾರೀಕು ಆ ಒಂದು ರಥವನ್ನು ಇಲ್ಲಿ ಇರ್ತಕ್ಕಂಥ ಬೆಳಗೆರೆ ಆಚಾರ್ಯರು, ಹಿಂದೆ ಇದ್ದಂಥ ಆಚಾರ್ಯರ ಮಗ ತಾಂಡುಮೂರ್ತಿ, ಅವರು ಪುಟ್ಟಾಚಾರ್ಯರ ಮಗ ತಾಂಡುಮೂರ್ತಿ, ಆ ಒಂದು ರಥದ ಕೆಲಸ ಅವರ ಕುಟುಂಬದವರು, ಅವರ ಭಾವ ಮತ್ತು ಅವರ ಸೋದರ ಮಾವ ಇವರುಗಳು ಆ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದು ಶುಕ್ರವಾರ ಸಂಜೆ 5:30ಗೆ ಒಂದು ಸಿಡಿ ಉತ್ಸವ ಆಗಿದೆ. ಅದಾದ ನಂತರ ನಿನ್ನೆ ಕಳಸಾರೋಹಣ ಆಗಿದೆ. ಇವತ್ತು ರಥೋತ್ಸವವನ್ನು ಮಾಡುವಂಥ ಒಂದು ಕಾರ್ಯ ನಡೀತಾ ಇದೆ. ಬೆಳಗ್ಗೆಯಿಂದ ದೇವಸ್ಥಾನದಲ್ಲಿ ಹೋಮ ಹವನ ಅಭಿಷೇಕ ಎಲ್ಲವನ್ನೂ ಕೂಡ ಮುಗಿಸಿ ಅದಕ್ಕೆ ಅಲಂಕಾರವನ್ನು ಮಾಡಿ ಏನು ಆ ಒಂದು ಉತ್ಸವ ಮೂರ್ತಿಯನ್ನು ನಮ್ಮ ಏನು ಎಲ್ಲ ವರ್ಗದ ಸಮಾಜದವರು ಕೂಡ ಒಂದೊಂದು ಕೆಲಸವನ್ನು ಮಾಡ್ತಾರೋ, ಅದೇ ರೀತಿ ನಮ್ಮ ಕಟ್ಟೆಮೋಡಿ ಬ್ರಾಹ್ಮಣ ಸಮಾಜದ ಬಂಧುಗಳು ಆ ಒಂದು ಉತ್ಸವ ಮೂರ್ತಿಯನ್ನು ಇಲ್ಲಿಗೆ ತಂದು ರಥಾರೋಹಣವನ್ನು ಮಾಡಿಕೊಡ್ತಾರೆ. ಆ ರಥಾರೋಹಣ ಈಗ 2 ಗಂಟೆಗೆ ಆಗ್ತಾ ಇದೆ. ಇದಾದ ನಂತರ ಪ್ರಮುಖ ಬೀದಿನಲ್ಲಿ ಏನು ಮುಖ್ಯ ರಸ್ತೆ ಇದೆಯೋ ಅಲ್ಲಿ ಸಿಡಿಯಮ್ಮ ತಾಯಿಯ ಒಂದು ರಥೋತ್ಸವ ಹೋಗುತ್ತೆ. ಅದು ಸಂಜೆ ಒಂದು 6 ಗಂಟೆ 7 ಗಂಟೆವರೆಗೂ ಕೂಡ ನಡೆಯುತ್ತೆ. ಅದಾದ ನಂತರ ಮಾರನೇ ದಿವಸ ಪಾರುಓಟ ಅಂತೇಳಿ 18ನೇ ತಾರೀಕು ಪಾರುಓಟ ನಡೆಯುತ್ತೆ. ಪಾರುಓಟ ಅಂತ ಅನ್ನೋದು ಹಿಂದೆ ಮೊಲವನ್ನು ಇಟ್ಕೊಂಡು ಬಂದು ಅದನ್ನು ತಾಯಿ ಮುಂದೆ ಆಟ ಆಡಿಸಿ ಅದು ನಮ್ಮನ್ನು ತಪ್ಪಿಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಪಾರುಓಟ ಅಂತೇಳಿ ನಡೀತಾ ಇತ್ತು. ಇತ್ತೀಚೆಗೆ ಆ ಮೊಲವನ್ನು ಹಿಡಿದು ನಿಷೇಧ ಆಗಿದ್ದರಿಂದ ಅದಕ್ಕೆ ಪರ್ಯಾಯವಾಗಿ ಬೇರೆ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಪಾರುಓಟದಲ್ಲಿ. ಅದೇ ರೀತಿ ಅದರ ನಂತರದ ದಿವಸ ತೆಪ್ಪೋತ್ಸವ ಆಗುತ್ತೆ. ಲಕ್ಷ್ಮಣ ತೀರ್ಥ ನದಿನಲ್ಲಿ ಏನು ಈಶ್ವರ ದೇವಸ್ಥಾನ ಇದೆಯೋ ಅದರ ಮುಂಭಾಗ ತೆಪ್ಪೋತ್ಸವ ಆಗುತ್ತೆ. ಅದಾದ ನಂತರ ಈ ಒಂದು ಜಾತ್ರಾ ಮಹೋತ್ಸವದ ಎಲ್ಲ ಕಾರ್ಯಗಳು ಮುಗಿದಿರುತ್ತೆ. ಇಲ್ಲಿ ಎಷ್ಟು ಗ್ರಾಮಗಳು ಸೇರುತ್ತೆ? ಈ ಜಾತ್ರೆ ಆಗಬೇಕಾದ್ರೆ ಯುಗಾದಿ ಮುಂಚೆ ಮಾರಮ್ಮನ ಜಾತ್ರೆ ಆಗಲೇಬೇಕು. ಅದಾಗದವರೇ ಜಾತ್ರೆ ನಡೆಯಕ್ಕೆ ಹೋಗಿದೆ. ಅದು ಆಗಲಿಲ್ಲ ಅಂದ್ರೆ ಜಾತ್ರೆ ಮಾಡೋಕ್ಕೆ ಆಗಲ್ವಾ? ಆ ಕಾರಣಕ್ಕೋಸ್ಕರ ಯುಗಾದಿ ಮುನ್ನ ಸಿಡಿ ಇದು ಏನು ಮಾರಿ ಹಬ್ಬ ಮಾಡಿದೆ. ಈ ಒಂದು ಏನು ಜಾತ್ರೆಗೆ ಸುತ್ತಮುತ್ತ ಇರ್ತಕ್ಕಂಥ ಕಟ್ಟೆಮೋಡಿ ಕೊಪ್ಪಲು, ಅಗ್ರಹಾರ, ಬಿಳಿಗೆರೆ, ಮೈಲಂಬೂರು, ಮರೂರು, ಏನು ಸಂಡೇನಹಳ್ಳಿ
ಬೆಳತೂರು, ಕಲ್ಕುಣಿಕೆ ಈ ಎಲ್ಲ ಗ್ರಾಮಗಳ ಬಂಧುಗಳು ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ. ತುಂಬ ಅದ್ದೂರಿಯಾಗಿ ನಡೆಯುತ್ತೆ. ಏನು ಹಿಂದೆ ಒಂದು ಹಿಂದೆ ನಡೆದ ಶುಕ್ರವಾರ ಅದರಲ್ಲಿ ತುಂಬ ಉತ್ತಮವಾದಂಥ ಪೊಲೀಸ್ ಬಂದೋಬಸ್ತನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ಧನ್ಯವಾದವನ್ನು ಹೇಳ್ತೀವಿ. ಈ ಜಾತ್ರೆಗೆ ಏನೆಲ್ಲ ಸಹಕಾರವನ್ನು ಕೊಟ್ಟಿರೋ ಕಟ್ಟೆಮಾಡಿ ಗ್ರಾಮದ ಎಲ್ಲ ಬಂಧುಗಳು ಮತ್ತು ಅಕ್ಕಪಕ್ಕದ ಗ್ರಾಮದ ಎಲ್ಲ ಬಂಧುಗಳು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸ್ತಾರೆ. ತಪೋತ್ಸವ ಆದಮೇಲೆ ಇದು ಜಾತ್ರೆ ಆದಮೇಲೆ ತಪೋತ್ಸವ ಯಾವಾಗ ಮಾಡ್ತೀರಿ ಅಂತ ಹೇಳಿದ್ರೆ ಈಗ 3 ದಿವಸ 3 ದಿವಸಕ್ಕೆ ಯಾರು ಮಾತಾಡ್ತೀರ ನೋಡಿ ಬಂಧುಗಳೇ. ಇವತ್ತು ತಾನೇ ಯಜಮಾನರು ಹೇಳಿದ್ರು ಇದು ಶುಕ್ರವಾರದಿಂದ ಜಾತ್ರೋತ್ಸವ ನಡೆದಿದೆ. ಶುಕ್ರವಾರ ಶಿಡಿ ಜಾತ್ರೆಯಾಗಿ ಇವತ್ತು ನನ್ನೆ ಕಳಿಸಿದ್ದು ಇದು ಮಾಡಿದ್ದಾರೆ. ಇವತ್ತು ಶಿಡಿ ಜಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತು ಮಂಗಳವಾರ ತಪೋತ್ಸವ ಇದೆ ಅಂತೆ ನೋಡಿ. ಇದು ಕಟ್ಟೆಮೋಡಿ ಗ್ರಾಮದಲ್ಲಿ ದೊಡ್ಡ ಗ್ರಾಮ ಆಗಿದ್ದಂಥ ಎಲ್ಲ ಸುತ್ತಮುತ್ತ ಹಳ್ಳಿಗಳೆಲ್ಲ ಸೇರಿ ಮಾಡುವಂಥ ಜಾತ್ರೆಗಳು. ಇಲ್ಲಿ ಜಾತಿ ಭೇದ ಏನೂ ಇಲ್ಲ, ಎಲ್ಲ ಒಂದು ಟೂಮ್ನಲ್ಲೇ ಮಾಡುವಂಥ ಜಾತ್ರೆ. ಇದು ಒಳ್ಳೇದಾಗಲಿ ಅಂತ ಕೇಳ್ತಾ ಈ ಗ್ರಾಮದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಒಳ್ಳೇದಾಗಲಿ, ಶುಭವಾಗಲಿ. ಧನ್ಯವಾದಗಳು ಮತ್ತು ಅಭಿನಂದನೆಗಳು.